ವಾನರ ವೀರರೇ, ನೀವೆಲ್ಲ ದೇಶ ಕಾಲ ಸ್ವರೂಪವನ್ನು ತಿಳಿದಿದ್ದೀರಿ, ನೀತಿಶಾಸ್ತ್ರಗಳನ್ನು ಬಲ್ಲರಿದ್ದೀರಿ, ಸಕಲ ಉಪಾಯಗಳು ನಿಮಗೆ ತಿಳಿದಿವೆ. ಸಮಯ ಸಂದರ್ಭಕ್ಕನುಗುಣವಾಗಿ ಕಾರ್ಯರೂಪವನ್ನು ರೂಪಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಚಂದ್ರ ಸೂರ್ಯ ಸದೃಶರಾದ ವೇಗಶಾಲಿಗಳಾದ ಲಕ್ಷ ಲಕ್ಷ ವಾನರ ಸೈನಿಕರೊಡನೆ ಪರ್ವತ ಕಾನನಗಳಿಂದ ಕೂಡಿರುವ ಪೂರ್ವ ದಿಕ್ಕಿಗೆ ಪ್ರಯಾಣ ಬೆಳೆಸಿ ವನ ಪ್ರದೇಶ ಗಿರಿ ಪ್ರದೇಶಗಳಲ್ಲಿ ರಾಮಪತ್ನಿ ಸೀತಾದೇವಿಯನ್ನು ಹುಡುಕಬೇಕು. ಖಂಡಿತ ಹುಡುಕುತ್ತೇವೆ. ಅಂಗುಲ ಪ್ರದೇಶವನ್ನು ಬಿಡದಂತೆ ಹುಡುಕುತ್ತೇವೆ ಸುಗ್ರೀವ ಪ್ರಭು. ಭಾಗೀರಥಿ, ಸರಯು, ಯಮುನಾ ನದಿ ಪ್ರದೇಶಗಳೆಲ್ಲ ಹುಡುಕಬೇಕು. ಸರಸ್ವತಿ, ಸಿಂಧು, ಮಹಿ ಮತ್ತು ಕಾಲಮಹಿ ನದಿ ಪ್ರದೇಶಗಳೆಲ್ಲ ಹುಡುಕಬೇಕು. ಬ್ರಹ್ಮ ಮೂಲವೆಂಬ ಪ್ರದೇಶವನ್ನು ಹುಡುಕಿ ವಿದೇಹ, ಮಾದ, ಅನಂಗ, ಪುಂಡ್ರ, ಅಂಗ ದೇಶಗಳಲ್ಲೆಲ್ಲ ಸೀತಾದೇವಿಯನ್ನು ಹುಡುಕಬೇಕು. ಹಾಗೆ ಆಗಲಿ ಸುಗ್ರೀವ ಪ್ರಭು. ನಮ್ಮ ಸೈನ್ಯ ನದಿಗಳನ್ನು ಸುಲಭವಾಗಿ ದಾಟುತ್ತದೆ, ಪರ್ವತಗಳನ್ನು ಸುಲಲಿತವಾಗಿ ಏರುತ್ತದೆ. ಅಷ್ಟು ಮಾತ್ರವಲ್ಲ ಮಿತ್ರರೇ, ಸಮುದ್ರದಲ್ಲಿ ಮುಳುಗಿರುವವರು, ಗುಹೆಗಳಲ್ಲಿ ಆಶ್ರಯ ಪಡೆದಿರುವವರು, ನಗರಗಳಲ್ಲಿರುವವರನ್ನು ವಿಚಾರಿಸಬೇಕು. ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವ ರಾಕ್ಷಸರು, ಕಿರಾತಕರನ್ನು ಸೀತಾದೇವಿಯ ಬಗ್ಗೆ ಕೇಳಬೇಕು. ಕೇಳುತ್ತೇವೆ, ಖಂಡಿತ ಕೇಳುತ್ತೇವೆ ಪ್ರಭು. ಯುವದ್ವೀಪ, ರೂಪದ್ವೀಪ, ಸುವರ್ಣ ದ್ವೀಪಕ್ಕೆ ಹೋಗಿ ಅಲ್ಲೆಲ್ಲ ಸೀತಾದೇವಿಯನ್ನು ಹುಡುಕಬೇಕು. ನಾನು ಹೇಳಿರುವ ಪ್ರದೇಶಗಳಲ್ಲದೆ ನಾನು ಹೇಳದಿರುವ ಗಿರಿ ಪ್ರದೇಶ, ವನ ಪ್ರದೇಶಗಳಲ್ಲಿ ಸೀತಾಮಾತೆಯನ್ನು ಶೋಧಿಸಿ. ನಿಮ್ಮ ಆದೇಶದಂತೆಯೇ ನಡೆದುಕೊಳ್ಳುತ್ತೇವೆ ಪ್ರಭು. ವಾನರ ವೀರರೇ, ನೀವೆಲ್ಲ ಉದಯಗಿರಿವರೆಗೆ ಮಾತ್ರ ಹೋಗಲು ಸಾಧ್ಯ. ಅಲ್ಲೆಲ್ಲ ರಾವಣನು ಇರುವ ಸ್ಥಳವನ್ನು, ಸೀತಾದೇವಿ ಸ್ಥಳವನ್ನು ತಿಳಿದು 1 ತಿಂಗಳ ಒಳಗೆ ಹಿಂದಿರುಗಬೇಕು. ಅವಧಿ ಮುಗಿದ ಮೇಲೆ ಯಾರು ಹೊರಗೆ ಇರಬಾರದು. ಹಾಗೇನಾದರೂ ತಿಂಗಳು ಕಳೆದ ನಂತರ ಬಂದರೆ ಅವರು ಮರಣದಂಡನೆಗೆ ಗುರಿಯಾಗುತ್ತಾರೆ. ಅಷ್ಟರೊಳಗೆ ಎಲ್ಲಿರುವಳೆಂದು ಖಚಿತವಾಗಿ ತಿಳಿದು ಹಿಂದಿರುಗಿ ಬರುತ್ತೇವೆ ಪ್ರಭು. ಮಿತ್ರರೇ, ರಘುವಂಶ ಪ್ರದೀಪ ಶ್ರೀರಾಮನ ಪ್ರಿಯ ಪತ್ನಿ ಸೀತಾದೇವಿ ಇರುವಿಕೆಯನ್ನು ತಿಳಿದು ಬಂದರೆ ನೀವೆಲ್ಲ ಸುಖಿಯಾಗಿರುವಿರಿ, ನನಗೂ ಸಂತೋಷವಾಗುವುದು. ನೀವೆಲ್ಲ ಪ್ರಯಾಣ ಬೆಳೆಸಿರಿ. ಉಳಿದ ವಾನರರಿಗೆ ಏನು ಮಾಡಬೇಕೆಂದು ತಿಳಿಸುತ್ತೇನೆ. ಜೈ ಶ್ರೀರಾಮ್, 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 ಜೈ ಸುಶೇಷಣ, ಪ್ರಮುಖರಾದ ಕಪಿಶ್ರೇಷ್ಠರೇ, ನೀವು 2 ಲಕ್ಷ ಸೇನೆಯೊಡನೆ ಪಶ್ಚಿಮ ದಿಕ್ಕಿಗೆ ಹೋಗಿ ಸೀತಾದೇವಿಯನ್ನು ಹುಡುಕಿ. ನಾವು ಸಿದ್ಧರಾಗಿದ್ದೇವೆ ಪ್ರಭು. ನೀವೆಲ್ಲ ಸೌರಾಷ್ಟ್ರ, ಬಾಹ್ಲೀಕ ಮತ್ತು ಭೀಮ ದೇಶಗಳಲ್ಲೆಲ್ಲ ಹುಡುಕಿ, ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ತೀರಗಳಲ್ಲೆಲ್ಲ ಹುಡುಕಿ, ಗಿರಿ ಪ್ರದೇಶ, ವನ ಪ್ರದೇಶಗಳಲ್ಲೆಲ್ಲ ಹುಡುಕಿ. ಸಫಲರಾಗದಿದ್ದರೆ ಇನ್ನೂ ಮುಂದೆ ಹೋಗಿ ಅಲ್ಲಿ ಪಶ್ಚಿಮ ತೀರವನ್ನು ಸೇರುತ್ತೀರಿ. ಆ ಪಶ್ಚಿಮ ತೀರದಲ್ಲಿ ಎಚ್ಚರಿಕೆಯಿಂದ ಶೋಧನೆ ಮಾಡಿ. ಅಂದರೆ ನಾವು ಸಮುದ್ರವನ್ನು ದಾಟಿ ಹೋಗಬೇಕೇ? ಅದರ ಅಗತ್ಯವಿದೆ ಎಂದು ನನಗನಿಸುವುದಿಲ್ಲ. ಅಲ್ಲಿ ಸಿಗುವ ಚಕ್ರವಂತ ಪರ್ವತದಲ್ಲಿ ಗುಹೆಗಳಲ್ಲಿ ಸೀತೆಯನ್ನು, ರಾವಣನನ್ನು ಹುಡುಕಬೇಕು. ಅಲ್ಲಿಂದ ಮುಂದೆ ಹೋದರೆ ಅಗಾಧವಾದ ಸಮುದ್ರ ತೀರದಲ್ಲಿ 64 ಗಜಗಳ ವಿಸ್ತೀರ್ಣವುಳ್ಳ ಸುವರ್ಣವಾದ ಶಿಖರದಿಂದ ಕೂಡಿರುವ ಪ್ರಾಗ್ಜೋಷಿಕವೆಂಬ ಪಟ್ಟಣವಿದೆ. ಅಲ್ಲೆಲ್ಲ ಸೀತಾದೇವಿಗಾಗಿ ಹುಡುಕಬೇಕು. ಆಗಲಿ ಪ್ರಭು, ನಾವು ಹುಡುಕುತ್ತೇವೆ. ಸ್ವಾಮಿ, ನೀವು ಎಲ್ಲಿರುವಿರಿ? ಹೇಗಿರುವಿರಿ? ನನ್ನನ್ನು ಕಾಣದೆ ಎಷ್ಟು ದುಃಖ ಪಡುತ್ತಿರುವಿರಿ? ಸ್ವಾಮಿ, ನಾನು ಇನ್ನು ಎಷ್ಟು ಕಾಲ ನಿಮ್ಮ ವಿಯೋಗದ ದುಃಖವನ್ನು ಸಹಿಸಲಿ? ಒಂದೊಂದು ಕ್ಷಣವೂ ನನಗೆ ಒಂದೊಂದು ಯುಗದಂತೆ ಭಾಸವಾಗುತ್ತಿದೆ. ಈ ದುಷ್ಟ ರಾವಣನ ಅಟ್ಟಹಾಸವನ್ನು ಕಂಡು ಯಾವ ಕ್ಷಣದಲ್ಲಿ ನನ್ನ ಜೀವ ಹೋಗುವುದೋ ಎಂದು ಭಯವಾಗುತ್ತಿದೆ. ನಾನು ಸಾಯಲು ಹೆದರುತ್ತಿಲ್ಲ ಸ್ವಾಮಿ. ನಿಮ್ಮಿಂದ ದೂರವಾಗಿ ಈ ದುರುಳ ರಾಕ್ಷಸನ ವಶದಲ್ಲಿ ಅನಾಥಳಾಗಿ ಸಾಯಬೇಕಲ್ಲ ಎಂದು ಸಂಕಟವಾಗುತ್ತಿದೆ. ಸಾಯಲೇಬೇಕಾದರೆ ನಿಮ್ಮ ಪಾದಗಳಲ್ಲಿ ತಲೆ ಇಟ್ಟು ಶಾಂತಳಾಗಿ ಸಾಯಲು ಬಯಸುತ್ತೇನೆ ಸ್ವಾಮಿ. ಸೀತೆ, ಸೀತೆ, ತ್ರಿಜಟೆ, ನೀನಾ? ಏನು ಯೋಚಿಸುತ್ತಿರುವೆ ಜಾನಕಿ? ನಾನು ಬಂದು ಈ ರಾಕ್ಷಸಿಯರನ್ನೆಲ್ಲ ನಿದ್ರಾವಶರನ್ನಾಗಿ ಮಾಡಿದ್ದು ನೀನು ಗಮನಿಸದೇ ಇರುವಷ್ಟು ಗಾಢವಾದ ಯೋಚನೆ ಏನು ಸೀತೆ? ನನ್ನ ಸ್ವಾಮಿಯನ್ನು ಬಿಟ್ಟು ನಾನು ಬೇರೆ ಏನನ್ನು ಯೋಚಿಸಲಿ ತ್ರಿಜಟೆ?
ನನ್ನ ಸ್ವಾಮಿಯ ಪಾದದ ಬಳಿ ಸಾವು ದೊರಕಲಿ ಎಂದು ಬೇಡಿಕೊಳ್ಳುತ್ತಿದ್ದೆ. ಸಾವಿನ ಬಗ್ಗೆ ಏಕೆ ಯೋಚಿಸುತ್ತಿರುವೆ? ಆದಷ್ಟು ಶೀಘ್ರವಾಗಿ ನೀನು ನಿನ್ನ ಸ್ವಾಮಿಯನ್ನು ಸೇರು. ಖಂಡಿತ ನಿನಗೆ ಬಿಡುಗಡೆ ಸಿಗುತ್ತದೆ. ಆ ಶುಭ ಸಮಯ ಹತ್ತಿರವಾಗುತ್ತದೆ. ಅದಕ್ಕೆ ಮುನ್ಸೂಚನೆ ಎಂಬಂತೆ ನಿನ್ನ ಸ್ವಾಮಿಯಿಂದ ನಾನು ನನ್ನ ತಂದೆ ವಿಭೀಷಣ ಪ್ರಭುಗಳಿಂದ ಕೇಳಿ. ಹೌದೇ? ವಾಲಿಯನ್ನು ನನ್ನ ಸ್ವಾಮಿ ಸಂಹರಿಸಿದರೆ? ಓ, ಅದಕ್ಕೆಂದೇ ರಾವಣ ವಾಲಿಯ ವಿಷಯವನ್ನು ನನಗೆ ಹೇಳಬಾರದೆಂದು ಈ ರಾಕ್ಷಸಿಯರಿಗೆ ಆಜ್ಞೆ ಮಾಡಿರಬೇಕೆಂದು ಕಾಣುತ್ತದೆ. ಖಂಡಿತ ಅದೇ ಸತ್ಯ. ಏಕೆಂದರೆ ವಾಲಿ ರಾವಣನ ಮಿತ್ರನಾಗಿದ್ದ. ರಾವಣನಿಗಿಂತ ಎಷ್ಟೋ ಪಾಲು ಬಲಶಾಲಿ. ಅವನನ್ನು ಗೆಲ್ಲಲಾಗುವುದಿಲ್ಲವೆಂದೇ ರಾವಣ ವಾಲಿಯೊಂದಿಗೆ ಸ್ನೇಹ ಮಾಡಿದ್ದ. ಅಂಥ ವಾಲಿಯನ್ನೇ ಸಂಹರಿಸಿದ ರಾಮನ ಬಗ್ಗೆ ಕೇಳಿರುವ ರಾವಣ ಆತಂಕಗೊಂಡಿರುತ್ತಾನೆ. ಅವನ ಮನಸ್ಸಿನಲ್ಲಿ ಈಗಾಗಲೇ ಭಯದ ಬೀಜ ಮೊಳೆತಿರುತ್ತದೆ. ಇದನ್ನೆಲ್ಲ ಕೇಳಿದ ಮೇಲೆ ನನ್ನ ಸ್ವಾಮಿ ಸುಗ್ರೀವನ ಸ್ನೇಹ ಮಾಡಿರಬೇಕೆನಿಸುತ್ತಿದೆ. ಅದು ಸತ್ಯ ಸೀತೆ. ಸುಗ್ರೀವ ಕಿಷ್ಕಿಂಧೆಯಲ್ಲಿ ವಾನರ ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದಾನೆ. ಮಳೆಗಾಲ ಮುಗಿದ ಕೂಡಲೇ ಅಪಾರವಾದ ವಾನರ ಸೈನ್ಯ ನಿನ್ನನ್ನು ಹುಡುಕಿಕೊಂಡು ಕಿಷ್ಕಿಂಧೆಯಿಂದ ಹೊರಟಿದೆಯಂತೆ. ಮೊಟ್ಟ ಮೊದಲ ಸಲ ನನ್ನ ಮನಸ್ಸಿನಲ್ಲಿ ಉಲ್ಲಾಸ ಹೆಜ್ಜೆ ಇಡುತ್ತಿದೆ. ನಾನು ನಿನಗೆ ಎಷ್ಟು ಸಲ ಧನ್ಯವಾದ ಹೇಳಿದರೂ ಸಾಲದು. ಸಹೋದರ, ಮಿತ್ರ ಸುಗ್ರೀವನ ಉತ್ಸಾಹವನ್ನು ವರ್ಣಿಸುವಂತಿಲ್ಲ. ಏನಾಯ್ತು ಲಕ್ಷ್ಮಣ? ಸಹೋದರ, ಸುಗ್ರೀವ ತನ್ನ ಸೇನಾ ಮುಖಂಡರನ್ನು ಅತ್ತಿಗೆ ಅನ್ವೇಷಣೆಯ ಕಾರ್ಯದಲ್ಲಿ ನಿಯೋಜಿಸಿದ. ಅವರು ಸಾಗಬೇಕಾದ ದಿಕ್ಕು, ಪರ್ವತ, ನದಿ ತೀರ, ದೇಶ, ನಗರ ಎಲ್ಲವನ್ನು ವಿವರವಾಗಿ ತಿಳಿಸಿದ. ಹೌದೇನೋ? ಹೌದು ಸಹೋದರ. ಸುಗ್ರೀವನ ಆಸಕ್ತಿ, ವಾನರ ವೀರರ ಉತ್ಸಾಹವನ್ನು ನೋಡಿದರೆ ಅತ್ತಿಗೆ ಭೂಮಂಡಲದ ಯಾವ ಮೂಲೆಯಲ್ಲಿದ್ದರೂ ಖಂಡಿತ ಹುಡುಕುತ್ತಾರೆ ಎಂಬ ನಂಬಿಕೆ ಬರುತ್ತಿದೆ. ಸೋದರ ಲಕ್ಷ್ಮಣ, ನಮ್ಮ ಮಿತ್ರ ಸುಗ್ರೀವನ ಶ್ರದ್ಧೆಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ಆದರೆ ವಾನರರು ಎಲ್ಲಾ ದಿಕ್ಕುಗಳಿಗೆ ಹೋದರೂ ನನ್ನ ಸೀತೆ ಇರುವುದು ಒಂದೇ ಕಡೆಯಲ್ಲಿ ಅಲ್ಲವೇ? ಆ ದಿಕ್ಕಿಗೆ ಹೋಗಿ ಯಾವ ಪರಾಕ್ರಮಿ ನನ್ನ ಸೀತೆಯನ್ನು ಕಾಣುವಲ್ಲಿ ಯಶಸ್ವಿ ಆಗುತ್ತಾನೋ ನನಗೆ ಗೊತ್ತಿಲ್ಲ. ಆದರೆ ಅಂತಹ ಮಹನೀಯನ ಕೈಗೆ ನಾನು ನನ್ನ ಮುದ್ರೆ ಉಂಗುರವನ್ನು ಕೊಟ್ಟು ನನ್ನ ಸೀತೆಗೆ ಕೊಡುವಂತೆ ಹೇಳಿ ಕಳುಹಿಸಬೇಕು. ಅಂತಹ ಸಾಮರ್ಥ್ಯವುಳ್ಳ ವಾನರ ವೀರ ನಿನ್ನ ದೃಷ್ಟಿಯಲ್ಲಿ ಯಾರಿದ್ದಾರೆ ಸಹೋದರ? ನೆನಪು ಮಾಡಿಕೋ ಲಕ್ಷ್ಮಣ. ನಾವು ಕಿಷ್ಕಿಂಧೆಗೆ ಬಂದಾಗ ಮೊಟ್ಟ ಮೊದಲು ಕಂಡ ಆತನ ಪರಾಕ್ರಮ, ತೇಜಸ್ಸು, ಅವನಿಗೆ ನನ್ನ ಮೇಲಿರುವ ಭಕ್ತಿ, ಅವನ ಚತುರ ಮತಿ, ಕಾರ್ಯಶ್ರದ್ಧೆ ಎಲ್ಲವೂ ನನ್ನ ಮನಸ್ಸನ್ನು ಆವರಿಸಿಕೊಂಡಿವೆ. ಅಂದರೆ ನೀನು ಹನುಮಂತನ ವಿಷಯ ಹೇಳುತ್ತಿರುವೆ ಸಹೋದರ? ಹೌದು ಲಕ್ಷ್ಮಣ. ಆ ಮಾರುತಿ ಸಾಮಾನ್ಯನಲ್ಲ. ಅವನು ಮಹಾಮಹಿಮನೆಂದು ಅನಿಸುತ್ತಿದೆ. ಅವನ ಮಾತು, ನಯ, ವಿನಯ, ಅವನ ಶಕ್ತಿ ಸಂಪನ್ನತೆ ಅಪೂರ್ವ ಲಕ್ಷ್ಮಣ. ಅವನ ಕೈಗೆ ನಾನು ನನ್ನ ಮುದ್ರೆ ಉಂಗುರವನ್ನು ಕೊಡುತ್ತೇನೆ. ನಿನ್ನ ಭಾವನೆ ಅರ್ಥವಾಯಿತು ಸಹೋದರ. ಮಹಾತ್ಮನಾದ ಮಾರುತಿಯನ್ನು ನಿನ್ನ ಬಳಿಗೆ ಕರೆತರುತ್ತೇನೆ. ವಾನರ ಶ್ರೇಷ್ಠ ಹನುಮಂತ, ಮಹಾ ತೇಜಸ್ವಿ ಜಾಂಬವಂತ, ಮಹಾಬಲ ಅಂಗದ, ಅನಂಗ, ವಿವಿಧ, ಗಜ, ಗವಾಕ್ಷ, ಮೈಂದ, ವಿಜಯ, ಉಲ್ಕಾಮುಖಿ, ಜ್ವಾಲಾಮುಖಿ, ನೀವೆಲ್ಲ ದಕ್ಷಿಣ ದಿಕ್ಕಿನ ವಿಂಧ್ಯ ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ನರ್ಮದಾ ನದಿಯ ತೀರಕ್ಕೆ ಹೋಗಿ ಅಲ್ಲೆಲ್ಲ ಗೋದಾವರಿ, ಕೃಷ್ಣವೇಣಿ ನದಿ ತೀರಗಳಲ್ಲಿ ಸೀತೆಗಾಗಿ ಹುಡುಕಬೇಕು. ಮಹಾರಾಜ, ಅಲ್ಲಿ ಸುಳಿವು ದೊರೆಯದಿದ್ದರೆ? ವರಾರ ನದಿಯಲ್ಲಿ ಹುಡುಕಿ ಅಲ್ಲಿಂದ ಮೇಕಲ, ಉತ್ಕಲ ನದಿಗಳನ್ನು ದಾಟಿ ದಾಶರಣ ನಗರಕ್ಕೆ ಹೋಗಿ ಅಲ್ಲಿಂದ ಅಶ್ವವಂತಿ, ಅವಂತಿ, ವಿದರ್ಭ ದೇಶಗಳಲ್ಲಿ ಸಂಚರಿಸಿ ಸೀತೆಗಾಗಿ ಹುಡುಕಬೇಕು. ಅಲ್ಲಿಯೂ ಸೀತಾದೇವಿ ಕಾಣದಿದ್ದರೆ? ಆಂಧ್ರ, ಪುಂಡ್ರ, ಚೋಳ, ಪಾಂಡ್ಯ, ಕೇರಳ ದೇಶಗಳಲ್ಲೆಲ್ಲ ಹುಡುಕಬೇಕು. ಮಲಯ ಪರ್ವತಗಳಲ್ಲೆಲ್ಲ ಹುಡುಕಬೇಕು. ಅಲ್ಲಿ ಸಿಗುವ ರಮ್ಯವಾದ ಕಾವೇರಿ ತೀರದಲ್ಲೂ ಸೀತಾದೇವಿಯನ್ನು ಹುಡುಕಬೇಕು. ಅಲ್ಲಿಂದ ಮುಂದಕ್ಕೆ ಸಮುದ್ರ ತೀರವನ್ನು ಸೇರುತ್ತೇವೆ ಸುಗ್ರೀವ. ಹೌದು ಜಾಂಬವಂತ. ಅದಕ್ಕೂ ಮೊದಲು ತಾಮ್ರವರ್ಣ ನದಿ ಸಿಗುತ್ತದೆ. ಅದನ್ನು ದಾಟಿದರೆ ಪಾಂಡ್ಯ ದೇಶ ಎದುರಾಗುತ್ತದೆ.
ಅಲ್ಲಿಂದ ಮುಂದೆ ಹೋದರೆ ದಕ್ಷಿಣ ಸಮುದ್ರ ನದಿ ತೀರವನ್ನು ಸೇರುತ್ತೀರಿ. ಸಮುದ್ರವನ್ನು ದಾಟುವುದಾದರೆ ನಿಮ್ಮ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯೋನ್ಮುಖರಾಗಿ. ಸುಗ್ರೀವ ಪ್ರಭು, ಸೀತಾನ್ವೇಷಣೆಗಾಗಿ ದಕ್ಷಿಣ ಸಮುದ್ರ ಕಡೆಯ ಗಡಿ ಎಂದು ನಾವು ಭಾವಿಸಬೇಕಾಗಿಲ್ಲ. ಅದೇನು ನಿಜ ಮಾರ್ಗ. ದಕ್ಷಿಣ ಸಮುದ್ರದಲ್ಲಿ 100 ಯೋಜನಾ ವಿಸ್ತೀರ್ಣವುಳ್ಳ ಒಂದು ದ್ವೀಪವಿದೆ. ಆ ದ್ವೀಪಕ್ಕೆ ಮನುಷ್ಯರ್ಯಾರು ಹೋಗಲಾಗುವುದಿಲ್ಲವಂತೆ. ಸಮರ್ಥರಾದ ವಾನರ ವೀರರಾದ ನೀವು ಆ ದ್ವೀಪಕ್ಕೆ ಹೋಗಿ ಅಲ್ಲೆಲ್ಲ ಸೀತಾದೇವಿಗಾಗಿ ಹುಡುಕಾಡಬೇಕು. ಆ ದಕ್ಷಿಣ ಸಮುದ್ರದ ಮಧ್ಯಭಾಗದಲ್ಲಿ ನೆರಳಿನ ಮೂಲಕವಾಗಿಯೇ ಪ್ರಾಣಿಗಳನ್ನು ಹಿಡಿದು ಭಕ್ಷಿಸುವ ಅಂಗಾರಕಿ ಎಂಬ ರಾಕ್ಷಸಿ ಇದ್ದಾಳೆ. ಅವಳನ್ನು ಜಯಿಸಿ ನಿಮ್ಮಲ್ಲಿ ಯಾರಾದರೂ ಆ ದ್ವೀಪವನ್ನು ಮುಟ್ಟಿದರೆ ನನಗೆ ಅತೀವ ಸಂತೋಷವಾಗುತ್ತದೆ. ಏಕೆಂದರೆ ಅದೇ ಲಂಕೆ ಆದರೆ ಅದೇ ಆ ರಾವಣನ ನಿವಾಸ ಸ್ಥಾನವಾಗಿರುತ್ತದೆ. ನಾವು ಲಂಕೆಗೆ ಹೋಗುತ್ತೇವೆ, ಸೀತಾದೇವಿಯನ್ನು ಹುಡುಕುತ್ತೇವೆ. ಯಾವ ವಾನರ ವೀರನು 1 ತಿಂಗಳ ಅವಧಿಯೊಳಗೆ ಸೀತಾದೇವಿಯನ್ನು ಇಂಥ ಕಡೆ ಕಂಡನೆಂದು ಬಂದು ಹೇಳುವನೋ ಅವನು ನನಗೆ ಸರಿಸಮನಾದ ಭೋಗಭಾಗ್ಯವನ್ನು ಪಡೆಯುತ್ತಾನೆ. ಸೀತಾದೇವಿಯನ್ನು ಹುಡುಕಿದವನಿಗಿಂತ ಪ್ರಿಯನಾದವನು ನನಗೆ ಬೇರೆ ಯಾರೂ ಇರುವುದಿಲ್ಲ. ಅವನೇ ನನ್ನ ಪ್ರಾಣಕ್ಕಿಂತ ಪ್ರಿಯವಾಗುತ್ತಾನೆ, ನನ್ನ ಪರಮ ಬಂಧುವಾಗುತ್ತಾನೆ. ವಾನರ ವೀರರೇ, ನಿಮ್ಮ ಬಲ ಪರಾಕ್ರಮಗಳಲ್ಲಿ ನನಗೆ ನಂಬಿಕೆ ಇದೆ. ನಿಮ್ಮ ಪುರುಷ ಪ್ರಯತ್ನವನ್ನು ಬುದ್ಧಿಶಕ್ತಿಯನ್ನು ಬಳಸಿ ಸೀತಾದೇವಿ ಇರುವಿಕೆಯನ್ನು ತಿಳಿದು ಬನ್ನಿ. ಜೈ ಶ್ರೀರಾಮ್! 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 ಜೈ ದಕ್ಷಿಣ ಶ್ರೀರಾಮ್! ದಿಕ್ಕಿಗೆ ಹೊರಟಿರುವ ಹನುಮಂತನನ್ನು ನನ್ನ ಸಹೋದರ ಕಾಣಲು ಬಯಸಿದ್ದಾನೆ. ಹನುಮಂತ, ಜೈ ಶ್ರೀರಾಮ್! 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 ಸಹೋದರ, ನೀನು ಬಯಸಿದಂತೆ ಮಹನೀಯನಾದ ಮಾರುತಿಯನ್ನು ಕರೆತಂದಿದ್ದೇನೆ. ಹೀಗೇ ಹೇಳುವಿರೆಂದು ನನಗೆ ಗೊತ್ತು. ನಮ್ಮ ಪ್ರಭು ಸುಗ್ರೀವ ನನಗೆ ನೀನು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸು ಎಂದು ಆದೇಶ ನೀಡಿದ್ದಾನೆ. ನಿಮ್ಮ ಅನುಗ್ರಹದಿಂದ ಸೀತಾನ್ವೇಷಣೆ ಕಾರ್ಯ ಯಶಸ್ವಿಯಾಗುವುದೆಂದು ನಂಬಿಕೊಂಡಿದ್ದೇನೆ. ಹೌದು ರಾಮಚಂದ್ರ, ಸೀತಾನ್ವೇಷಣೆಗೆ ಹನುಮಂತ, ಜಾಂಬವಂತಾದಿ ವೀರರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸುತ್ತಿದ್ದೇನೆ. ಸೀತಾನ್ವೇಷಣೆಯ ಮಹಾಕಾರ್ಯದಲ್ಲಿ ನಾವು ಖಂಡಿತ ಕೃತಕೃತ್ಯರಾಗುತ್ತೇವೆ ರಾಮಚಂದ್ರ. ಶ್ರೀರಾಮಚಂದ್ರ, ನಮ್ಮ ಪ್ರಭು 1 ತಿಂಗಳ ಅವಧಿಯನ್ನು ನೀಡಿದ್ದಾರೆ. ಅಷ್ಟರಲ್ಲಿ ನಿಮ್ಮ ಪತ್ನಿಯ ಶುಭ ಸಮಾಚಾರವನ್ನು ತಂದೆ ತರುತ್ತೇವೆ. ಹನುಮಂತ, ನಿನ್ನನ್ನು ಕಂಡ ಮೊದಲ ದಿನದಿಂದಲೇ ನೀನು ನನ್ನ ಹೃದಯಕ್ಕೆ ಹತ್ತಿರದವನೆಂಬ ಭಾವನೆ ಬರುತ್ತಿದೆ. ರಾಮಚಂದ್ರ ಪ್ರಭು, ನಮ್ಮ ಸಂಬಂಧ ಭಕ್ತ ಭಗವಂತನ ಸಂಬಂಧವೆಂದು ನನ್ನ ಭಾವನೆ. ಮಹಾವೀರನಾದ ನೀನು ಇಷ್ಟು ಸರಳನೆಂದು ನಂಬಲೇ ಆಗುತ್ತಿಲ್ಲ. ಲಕ್ಷ್ಮಣ ಮೂರ್ತಿ, ನಿಮ್ಮ ಸಾಮರ್ಥ್ಯದ ಮುಂದೆ ನನ್ನದೇನು? ಹನುಮಂತ, ನೆಲದಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ನೀರಿನಲ್ಲಾಗಲಿ ಸ್ವರ್ಗದಲ್ಲಾಗಲಿ ನಿನ್ನನ್ನು ತಡೆಯುವವರು ಯಾರೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ರಾಮಚಂದ್ರ ಪ್ರಭು, ಹೊಗಳಬೇಡಿ. ನಿಮ್ಮೆದುರು ನಾನು ಅಣುವಿಗಿಂತ ಸಣ್ಣ ಅಲ್ಪಜೀವಿ. ಮಾರುತಿ, ಅಸುರ ಗಂಧರ್ವ ನಾಗದಿಂದಲೂ ಮನುಷ್ಯ ದೇವತೆಗಳಿಂದಲೂ ಕೂಡಿರುವ ಸಮುದ್ರ ಪರ್ವತ ಸಹಿತವಾದ ಸಕಲ ಲೋಕಗಳು ನಿನ್ನ ಕರತಲಾಮಲಕವೆಂಬುದು ನನಗೆ ಚೆನ್ನಾಗಿ ಗೊತ್ತು. ವಾಯುದೇವನ ವರಪುತ್ರನಾದ ನಿನ್ನಲ್ಲಿ ವೇಗ, ಲಘುತ್ವ, ತೇಜಸ್ಸು ಎಲ್ಲವೂ ಇದೆ. ನನ್ನ ಸೀತೆಯನ್ನು ಹೇಗೆ ಹುಡುಕಬೇಕು, ಅದರ ಮಾರ್ಗ ಏನೆಂದು ನೀನೇ ಪರ್ಯಾಲೋಚಿಸು. ಹಾಗೇ ಆಗಲಿ ರಾಮಚಂದ್ರ ಪ್ರಭು. ಮಾರುತಿ, ನೀನು ನೀತಿವಂತ, ವ್ಯವಹಾರ ಚತುರ. ಅದಕ್ಕೆ ತಕ್ಕ ಬುದ್ಧಿಬಲ, ಭುಜಬಲ ಎಲ್ಲವೂ ನಿನ್ನಲ್ಲಿವೆ. ನನ್ನ ಕಾರ್ಯ ಸಾಧನೆ ನಿನ್ನಿಂದಲೇ ಆಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾನು ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೇನೆ. ವಾನರ ಶ್ರೇಷ್ಠ, ಈ ನನ್ನ ಮುದ್ರೆ ಉಂಗುರವನ್ನು ತೆಗೆದುಕೋ. ಇದನ್ನು ಸೀತೆಗೆ ಕೊಡು. ಇದನ್ನು ಅವಳು ಕಂಡಾಗ ನೀನು ನನ್ನ ದೂತನೆಂದು ಅವಳು ಸಂದೇಹವಿಲ್ಲದೆ ತಿಳಿಯುತ್ತಾಳೆ.
ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ನನ್ನ ಸೀತೆ ಮತ್ತೆ ನನಗೆ ದೊರೆಯಲು ನೀನು ಏನು ಮಾಡಬೇಕು ಅದೆಲ್ಲವನ್ನು ಮಾಡು. ಮಹಾರಾಜ ರಾಮಚಂದ್ರ ಪ್ರಭು, ನಿಮ್ಮ ನಾಮಸ್ಮರಣೆಯಿಂದ ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗುವಂತೆ ಅನುಗ್ರಹಿಸಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ನಾವು ಕಿರಿಚಿಕೊಳ್ಳುತ್ತಿದ್ದರೂ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಾ? ಇವಳ ಪತಿ ಆ ರಾಮ ಬಂದು ತನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಎಂದು ಹಗಲು ಕನಸು ಕಾಣುತ್ತಿದ್ದಾನೆ. ಹಗಲು ಕನಸುತ್ತಾನೆ? ಖಂಡಿತ ಅದು ಕನಸೆ, ನನಸಾಗದ ಕನಸು. ಒಂದು ವೇಳೆ ಆ ರಾಮ ಇಲ್ಲಿಗೆ ಬಂದರೂ ಕೂಡ ನಮ್ಮ ಪ್ರಭುಗಳಾದ ರಾವಣನ ಕೈಯಲ್ಲಿ ಪ್ರಾಣಾರ್ಪಣೆ ಮಾಡಬೇಕಾಗುತ್ತದೆ. ಸಾಕು, ನಿಲ್ಲಿಸಿ ನಿಮ್ಮ ಅಮಂಗಳದ ಮಾತುಗಳನ್ನು. ನನ್ನ ಸ್ವಾಮಿಯನ್ನು ಗೆಲ್ಲುವ ವೀರ ಈ 3 ಲೋಕಗಳಲ್ಲಿ ಯಾರೂ ಇಲ್ಲ. ಈ ನಿಮ್ಮ ದುಷ್ಟ ಪ್ರಭು ವೀರನೇ ಆಗಿದ್ದರೆ ನನ್ನ ಪತಿ ಮತ್ತು ಲಕ್ಷ್ಮಣ ಇಲ್ಲದಿದ್ದಾಗ ಕಪಟ ವೇಷದಿಂದ ಕಳ್ಳನಂತೆ ನನ್ನನ್ನು ಕದ್ದು ತರುತ್ತಿರಲಿಲ್ಲ. ಮುಚ್ಚು ಬಾಯಿ. ನಮ್ಮ ಪ್ರಭುವನ್ನು ಕಳ್ಳನೆಂದು ಹಂಗಿಸಬೇಡ. ಅವರು ನಿನ್ನನ್ನು ಹೊತ್ತುಕೊಂಡು ಬರಲು ಬೇರೆ ಏನೋ ಕಾರಣವಿರಬೇಕು. ಕಾರಣವೇನೆಂದು ನನಗೆ ಗೊತ್ತು. ಒಂದು ವೇಳೆ ಅಂದು ನಿನ್ನ ರಾಮನೇನಾದರೂ ಅಲ್ಲಿ ಇದ್ದಿದ್ದರೆ ನನ್ನ ಪ್ರಭುಗಳು ಅವನನ್ನು ಕೊಲ್ಲಬೇಕಾಗುತ್ತಿತ್ತು. ಆಗ ನೀನು ನೊಂದುಕೊಳ್ಳುತ್ತಿದ್ದೆ. ಅದಕ್ಕೆ ನಮ್ಮ ಪ್ರಭುಗಳು ಯಾರು ಇಲ್ಲದಿರುವ ಸಮಯವನ್ನು ನೋಡಿ ನಿನ್ನನ್ನು ಇಲ್ಲಿಗೆ ಕರೆದು ತಂದಿರುವುದು. ನಿನ್ನ ಮಾತು ನಿಜ. ಬ್ರಹ್ಮನಿಂದಲೇ ಹೊರಪಡೆದ ನಮ್ಮ ರಾವಣ ಪ್ರಭುಗಳು ಯಾರಿಗೂ ಎದುರಬೇಕಾಗಿಲ್ಲ. ಹೌದೇನು? ಮಹಾವೀರರಾದ ನಿಮ್ಮ ಪ್ರಭು ವಾಲಿಯನ್ನೇಕೆ ಗೆಲ್ಲಲಿಲ್ಲ? ಅವನಿಂದ ಸೋತ ವಿಷಯ ಸುಳ್ಳೇನು? ಆ ಕಾರಣದಿಂದಲೇ ತಾನೇ ವಾಲಿಯ ಸ್ನೇಹ ಮಾಡಿಕೊಂಡದ್ದು. ಅಂತಹ ವಾಲಿಯನ್ನೇ ನನ್ನ ಸ್ವಾಮಿ ರಾಮಚಂದ್ರ ಸಂಹಾರ ಮಾಡಿದ್ದಾರೆ. ಏನು? ನಮ್ಮ ಪ್ರಭುಗಳ ಸ್ನೇಹಿತರಾದ ವಾಲಿಯರ ಸಂಹಾರವಾಯಿತೆ. ಇನ್ನಾದರೂ ನಿಮ್ಮ ಪ್ರಭುವಿನ ಸುಳ್ಳು ಪರಾಕ್ರಮದ ಕಥೆಗಳನ್ನು ನನ್ನೆದುರು ಹೇಳಬೇಡಿ. ಸೀತೆ, ಅದನ್ನು ಹೇಳಲು ನಿನಗೆ ಎಷ್ಟು ಧೈರ್ಯ? ನೀನಾರು ಹೇಳುತ್ತಲೇ ಇರುತ್ತೇವೆ. ನಮ್ಮ ಪ್ರಭುಗಳಿಗೆ ನೀನು ಒಲಿದು ಬರುವ ತನಕ ಅವರ ಪರಾಕ್ರಮದ ಕಥೆಗಳನ್ನು ಮತ್ತೆ 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 ಹೇಳುತ್ತಲೇ ಇರುತ್ತೇವೆ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ವಾನರ ಸೇನೆಯು ಕಂಗೆಟ್ಟಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆಯು. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆ. ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ
ಚಿಂತಾಕ್ರಾಂತವು ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ ಚಿಂತಾಕ್ರಾಂತವು ಸೀತೆಯ ಕಾಣದೆ ಚಿಂತಾಕ್ರಾಂತವು ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಮಚಂದ್ರ, ನಾನು ನನ್ನ ವಾನರ ವೀರರಿಗೆ ಸೀತಾನ್ವೇಷಣೆ ಕಾರ್ಯವನ್ನು ಮುಗಿಸಿ ಹಿಂದಿರುಗಲು 1 ತಿಂಗಳ ಅವಧಿ ನೀಡಿದ್ದು ಸತ್ಯ. ಆ ಅವಧಿ ಇಷ್ಟರಲ್ಲೇ ಮುಗಿಯುತ್ತಿರುವುದೂ ಸತ್ಯ. ಆದರೆ ನೀನು ನಿರಾಸೆ ಪಡಬೇಡ ರಾಮಚಂದ್ರ. ನನಗೆ ಭರವಸೆ ಇದೆ. ನಮ್ಮ ವಾನರ ವೀರರಲ್ಲಿ ಯಾರಾದರೊಬ್ಬರು ಸೀತಾದೇವಿ ಸುದ್ದಿಯನ್ನು ತಂದೆ ತರುತ್ತಾರೆ. ಆದರೆ ಸುಗ್ರೀವ, ವಾನರ ವೀರರು ಹೊರಟ ಉತ್ಸಾಹವನ್ನು ನೋಡಿದಾಗ 1 ತಿಂಗಳ ಗಡುವು ಹೆಚ್ಚಾಗುವುದೇನೋ, 1-2 ವಾರದಲ್ಲಿ ಯಶಸ್ವಿಯಾಗಿ ಹಿಂದಿರುಗಿ ಬರುತ್ತಾರೆ ಎಂಬ ಭಾವನೆ ಬರುತ್ತಿತ್ತು. ಲಕ್ಷ್ಮಣ, ವಾನರ ವೀರರು ಕಡೆಯ ಕ್ಷಣದವರೆಗೂ ತಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಿರಬಹುದು. ಅವರು ಮಾಡಬೇಕಾದ ಕಾರ್ಯ ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಅಸಾಮಾನ್ಯನಾದ ಆ ರಾವಣ ಸುಲಭವಾಗಿ ಎಲ್ಲರ ಕಣ್ಣಿಗೆ ಬೀಳುವಂತೆ ಸೀತೆಯನ್ನು ಇರಿಸಿರುತ್ತಾನೆ. ನಿನ್ನ ಮಾತು ನಿಜ ರಾಮಚಂದ್ರ. ನಮ್ಮ ವಾನರರಿಗೆ ವಹಿಸಿರುವ ಪ್ರದೇಶವು ಬಹಳ ವಿಸ್ತಾರವಾದುದು. ಅಲ್ಲಿ ಅವರಿಗೆ ಏನು ಅಡ್ಡಿಗಳಾಗಿರಬಹುದು ಯಾರು ಬಲ್ಲ. ಜೊತೆಗೆ ರಾಕ್ಷಸರ ಮಾಯೆಯು ಅವರಿಗೆ ತೊಂದರೆಯನ್ನುಂಟು ಮಾಡಿರಬಹುದು. ಏನೇ ಆದರೂ ಸೀತಾನ್ವೇಷಣೆಯ ಕಾರ್ಯವಂತೂ ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಮಿತ್ರ ಸುಗ್ರೀವ, ನಿನ್ನ ವಾನರ ಬಂಧುಗಳ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಸೀತಾ ಅನ್ವೇಷಣೆಯ ಕೀರ್ತಿ ವಾನರ ಕುಲಕ್ಕೆ ಸಲ್ಲಬೇಕು. ಇನ್ನಷ್ಟು ಕಾಲ ನಾನು ಸೀತೆಯ ವಿಯೋಗದ ನೋವನ್ನು ಸಹಿಸಿಕೊಳ್ಳುತ್ತೇನೆ. ಸುಗ್ರೀವ, ನನ್ನ ಸಹೋದರ ಅತ್ತಿಗೆಯರಿಗೆ ದುಸ್ಸಹವಾದ ದುಃಖ ನೀಡಿದ ಆ ದುರುಳ ರಾವಣನ ಮೇಲಿನ ನನ್ನ ಆಕ್ರೋಶ ದಿನೇ ದಿನೇ ವೃದ್ಧಿಸುತ್ತಿದೆ. ಅವನ ಸೊಕ್ಕಡಗಿಸುವ ಕ್ಷಣ ಎಂದು ಬರುವುದೋ ಎಂದು ನನ್ನ ತೋಳುಗಳು ಕಾತರಿಸುತ್ತಿದೆ. ಈ ಮಹಾವೀರ ಸೋದರರ ಕೋಪವಾಗಲಿ ಆಕ್ರೋಶವಾಗಲಿ ಮಿತಿ ಮೀರಿದರೆ ಈ ಲೋಕವೇ ಅಲ್ಲೋಲ ಕಲ್ಲೋಲವಾಗದಿರುತ್ತದೆಯೇ? ಅಷ್ಟರಲ್ಲಿ ನಮ್ಮ ವಾನರ ಸೈನ್ಯವು ಸೀತಾದೇವಿಯನ್ನು ಹುಡುಕಬೇಕು. ಇಲ್ಲ, ಇನ್ನು ಸೀತಾದೇವಿಯನ್ನು ಹುಡುಕುವುದು ನಮ್ಮಿಂದ ಸಾಧ್ಯವಿಲ್ಲ. ಎಷ್ಟು ಸ್ಥಳಗಳಲ್ಲಿ ಎಷ್ಟು ರೀತಿಯಲ್ಲಿ ನಿರಂತರವಾಗಿ ಹುಡುಕಾಡಿದ್ದಾಯಿತು, ಆದರೆ ಎಲ್ಲಿಯೂ ಸೀತಾದೇವಿಯ ಸುಳಿವೇ ಸಿಗಲಿಲ್ಲ. ಸುಗ್ರೀವ ಮಹಾರಾಜ ಕೊಟ್ಟ 1 ತಿಂಗಳ ಗಡುವು ಮುಗಿಯುತ್ತಾ ಬಂತಲ್ಲ. ಅಷ್ಟರಲ್ಲಿ ನಾವು ಸೀತಾದೇವಿಯನ್ನು ಹುಡುಕಿ ಕಿಷ್ಕಿಂಧೆಗೆ ಹಿಂದಿರುಗದಿದ್ದರೆ ಸುಗ್ರೀವ ಮಹಾರಾಜರು ಮರಣದಂಡನೆ ಎಂದು ಆಜ್ಞೆ ಮಾಡಿದ್ದಾರೆ. ಆದದ್ದಾಗಲಿ ನಾವು ಕಿಷ್ಕಿಂಧೆಗೆ ಹಿಂದಿರುಗೋಣ. ಹೌದು ಹೌದು, ಬನ್ನಿ ಹೊರಡೋಣ. ಲೋಕದಲ್ಲಿ ಪ್ರತಿಯೊಂದು ಜೀವಿಯು ಯಮನಿಗೆ ವಶವಾಗಲೇಬೇಕು ಅಂತ ಯಮನನ್ನೇ ನಮ್ಮ ಪ್ರಭುಗಳು ಸೋಲಿಸಿದಿರೆಂದು ನಿನಗೆ ಗೊತ್ತಿಲ್ಲವೇ? ಎಲ್ಲಾ ಕತೆಗಳಂತೆ ಇದು ಒಂದು ಅರ್ಥಹೀನವಾದ ಕಥೆಯಾಗುತ್ತದೆ ಅಷ್ಟೇ. ಸುಳ್ಳಲ್ಲ, ಸತ್ಯ. ನಮ್ಮ ಪ್ರಭು ರಾವಣರು ಯಮಲೋಕ ದಾಳಿ ಮಾಡಿ ಅವನನ್ನೇ ಗೆದ್ದಿದ್ದಾರೆ. ಅದು ಹೇಗೆಂದು ನಾವು ಹೇಳುತ್ತೇವೆ, ಕೇಳು. ಒಂದು ಸಲ ನಮ್ಮ ಪ್ರಭು ರಾವಣೇಶ್ವರರು ಭೂಲೋಕದಲ್ಲಿ ದೊರೆ ಎಂದು ಮೆರೆಯುತ್ತಿದ್ದ ರಾಜರುಗಳನ್ನು ಸೋಲಿಸುವ ಸಲುವಾಗಿ ಆಕಾಶ ಮಾರ್ಗವಾಗಿ ಸಾಗುತ್ತಿದ್ದರು. ಆಗ ಅವರೆದುರಿಗೆ ನಾರದ ಮಹರ್ಷಿ ಬಂದ. ಅವನು ನಮ್ಮ ಪ್ರಭುಗಳಿಗೆ ಒಂದು ಮಾತು ಹೇಳಿದ. ಅದೇನೆಂದು ನಿನಗೆ ಗೊತ್ತೇ? ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ಪ್ರಣಾಮಗಳು. ದಶಕಂಠ ರಾವಣ, ಲಂಕಾಧೀಶ, ದಿನಗಳೆದಂತೆ ನಿನ್ನ ಪರಾಕ್ರಮ ಇನ್ನಷ್ಟು ಮತ್ತಷ್ಟು ಪ್ರಕಾಶಿಸುತ್ತಿರುವುದನ್ನು ಕಂಡು ನನಗೆ ಸಂತೋಷವಾಗುತ್ತಿದೆ. ನಿನ್ನ ವಿಜಯ ಯಾತ್ರೆಯನ್ನು ಕಂಡು
ನನಗೆ ಹೆಮ್ಮೆ ಎನಿಸುತ್ತಿದೆ. ಈಗ ನಿನ್ನ ದಂಡಯಾತ್ರೆ ಯಾವ ಕಡೆಗೆ? ಭೂಲೋಕದಲ್ಲಿ ದೊರೆಗಳೆಂದು ಮೆರೆಯುತ್ತಿರುವ ಎಲ್ಲ ರಾಜರುಗಳನ್ನು ಜಯಿಸಲು ಹೊರಟಿದ್ದೇನೆ. ಯಾರೊಬ್ಬರೂ ಉಳಿಯಕೂಡದು. ರಾವಣ, ನೀನು ಶಾಂತನಾಗಿ ಕೇಳಿದರೆ ನಾನು ನಿನಗೊಂದು ಮಾತು ಹೇಳಲೇ? ಹೇಳು ನಾರದ. ನನಗೆ ಅನುಕೂಲವಾಗಿದ್ದರೆ ಕೇಳುವುದರಲ್ಲಿ ನನ್ನ ಅಭ್ಯಂತರವೇನಿಲ್ಲ. ನಿನಗೆ ಕೇಡಾಗುವ ಮಾತನ್ನು ಹೇಳುತ್ತೇನೆಯೇ? ಅಲ್ಲವಯ್ಯ, ದೇವತೆಗಳೂ ನಿನ್ನನ್ನು ವಧಿಸಲು ಸಾಧ್ಯವಿಲ್ಲ ಅಂದ ಮೇಲೆ ವೃಥಾ ಭೂಲೋಕದವರ ಮೇಲೆ ನಿನ್ನ ವಕ್ರದೃಷ್ಟಿ ಏಕೆ? ಮೃತ್ಯುವಿನ ವಶದಲ್ಲಿರುವ ಭೂಲೋಕ ನೀನು ವಧಿಸುವ ಮೊದಲೇ ಮೃತ್ಯುವಿನಿಂದ ವಧಿಸಲ್ಪಟ್ಟಿದೆ. ಅಂದರೆ ನಾನು ಭೂಲೋಕದ ರಾಜರನ್ನು ಜಯಿಸಬಾರದು ಎಂದಲೇ ನಿಮ್ಮರ್ಥ? ಅದರಿಂದ ಯಾವ ಪುರುಷಾರ್ಥಕ ಸಾಧನೆಯಾಗುತ್ತದೆ? ದೇವ ದಾನವ ಯಕ್ಷವ ಗಂಧರ್ವರಿಂದ ಅವಧ್ಯನಾದ ನೀನು ಬಡಪಾಯಿ ಮಾನವರನ್ನು ಪೀಡಿಸುವುದು ನನಗೇಕೋ ಸರಿ ಕಾಣುತ್ತಿಲ್ಲ ರಾವಣ. ಏಕೆ ಸರಿ ಕಾಣುತ್ತಿಲ್ಲ? ಭೂಲೋಕದಲ್ಲಿ ಹುಳು ಮಾನವರು ಮಹಾ ವ್ಯಸನಗಳಿಂದ ತುಂಬಿದ್ದಾರೆ. ಮುಪ್ಪಿನಿಂದ ರೋಗ ರುಜಿನಗಳಿಂದ ನರಳುತ್ತಿದ್ದಾರೆ. ಮೃತ್ಯು ಅವರನ್ನು ನೆರಳಿನಂತೆ ಸದಾ ಹಿಂಬಾಲಿಸುತ್ತಿರುತ್ತದೆ. ಅಂಥವರನ್ನು ಸಂಹರಿಸುವುದು ವೀರನಾದವನಿಗೆ ಶೋಭೆಯಲ್ಲ. ನಿಮ್ಮ ಮಾತು ನನಗೆ ಸರಿ ಎನಿಸುತ್ತಿದೆ. ರಾವಣ, ಮನುಷ್ಯಲೋಕ ದಿನೇ ದಿನೇ ಕ್ಷೀಣಿಸುತ್ತಿದೆ. ವಿಷಾದ ಶೋಕಗಳಿಂದ ತಲ್ಲಣಿಸುತ್ತಿದೆ. ಈಗಾಗಲೇ ದೈವದಿಂದ ಹತವಾಗಿರುವ ಮನುಷ್ಯಲೋಕವನ್ನು ನೀನು ವಿನಾಶಗೊಳಿಸಲು ಪ್ರಯತ್ನಿಸಬೇಕು. ರಾವಣ, ನೀನು ಕೊಲ್ಲಲಿ ಬಿಡಲಿ, ಮನುಷ್ಯರೆಲ್ಲ ಯಮನ ಮನೆಗೆ ಹೋಗಲೇಬೇಕು. ಹಾಗೂ ನೀನು ನಿನ್ನ ಪರಾಕ್ರಮ ಪ್ರದರ್ಶಿಸಬೇಕೆಂದಿದ್ದರೆ ಆ ಯಮನನ್ನು ನಿಗ್ರಹಿಸು. ಅವನೊಬ್ಬನನ್ನು ನೀನು ಜಯಿಸಿದರೆ ಸಮಸ್ತರನ್ನು ಜಯಿಸಿದಂತೆಯೇ. ಭಲೆ ಭಲೆ ನಾರದ, ಒಳ್ಳೆಯ ಸಲಹೆಯನ್ನೇ ನೀಡಿದೆ. ನಿಮ್ಮ ಮಾತನ್ನು ನಾನು ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ. ಈಗ ನಾನು ದಿಗ್ವಿಜಯಕ್ಕಾಗಿ ರಸಾತಳಕ್ಕೆ ಹೋಗುತ್ತಿದ್ದೇನೆ. ನಂತರ ಅಮೃತಕ್ಕಾಗಿ ಸಮುದ್ರವನ್ನೇ ಮಾತಿಸುತ್ತೇನೆ. ಅಯ್ಯ ರಾವಣ, ಇದು ರಸಾತಲಕ್ಕೆ ಹೋಗುವ ಮಾರ್ಗವಲ್ಲ. ಅಂದರೆ ಈ ಮಾರ್ಗ ಎಲ್ಲಿಗೆ ಹೋಗುತ್ತದೆ? ಈ ಮಾರ್ಗ ಪ್ರೇತರಾಜನಾದ ಯಮನ ಪಟ್ಟಣಕ್ಕೆ ಹೋಗುತ್ತದೆ. ಆಗಲಿ ನಾರದರೆ, ನಿಮ್ಮ ಸೂಚನೆಯಂತೆ ನಾನು ಆ ಯಮಪುರಿಗೆ ಹೋಗುತ್ತೇನೆ. ಮೃತ್ಯು ದೇವತೆಯಾದ ಯಮನನ್ನು ಮೃತ್ಯುವಶನನ್ನಾಗಿ ಮಾಡುತ್ತೇನೆ. ನನ್ನನ್ನು ಆಶೀರ್ವದಿಸಿ. ವಿಜಯೀ ಭವ, ವಿಜಯೀ ಭವ. ನಾರಾಯಣ ನಾರಾಯಣ. ಎಲೆ ಸೀತೆ, ನೋಡಿದೀಯಾ? ಆ ಯಮನನ್ನು ಗೆಲ್ಲುವಂತೆ ಆ ನಾರದನೇ ಹೇಳಿದ. ರಾವಣ ಪ್ರಭುಗಳ ಫಲವೆಷ್ಟೆಂದು ತಿಳಿದುಕೊಂಡೆ ನಾರದರು ಈ ಮಾತುಗಳನ್ನು ಹೇಳಿರುತ್ತಾರೆ. ಸರ್ವಜೀವಿಗಳಿಗೂ ಮೃತ್ಯುವಾದ ಆ ಯಮನನ್ನೇ ಗೆಲ್ಲಲು ಹೊರಟ ನಮ್ಮ ಪ್ರಭುವಿನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು? ಗೆಳತಿಯರೇ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ. ಬನ್ನಿ, ಮೊದಲು ಹೋಗಿ ಏನಾದರೂ ತಿಂದು ಬರೋಣ. ನಂತರ ಇವಳಿಗೆ ಆ ಕಥೆಯನ್ನು ಹೇಳೋಣ. ಮಹಾರಾಜ, ನಿಮಗೆ ನಮ್ಮ ಮುಖವನ್ನು ತೋರಿಸಲು ನಾಚಿಕೆಯಾಗುತ್ತಿದೆ. ನಾವು ಬರಿಗೆಯಲ್ಲಿ ಬರಬೇಕಾಯಿತು. ತಮ್ಮ ಆಜ್ಞೆಯಂತೆ ನಾವು ಇಲ್ಲಿಂದ ಪ್ರಯಾಣ ಮಾಡಿ ವಾಯುವೇಗದಲ್ಲಿ ಸಂಚರಿಸಿದೆವು. ನೀವು ಸೂಚಿಸಿದ್ದ ಎಲ್ಲಾ ಪ್ರದೇಶಗಳನ್ನು ಶೋಧಿಸಿದೆವು. ಯಾವ ಪರ್ವತವನ್ನೂ ಬಿಡಲಿಲ್ಲ. ಅರಣ್ಯ, ನದಿ, ತೀರಗಳಲ್ಲೆಲ್ಲ ಹುಡುಕಿದೆವು. ಗಹನವಾದ ಅರಣ್ಯಗಳು, ಬೆಟ್ಟ ಗುಡ್ಡಗಳು, ಒಂದು ಬಿಡದೆ ಎಲ್ಲವನ್ನೂ ಹುಡುಕಿದೆವು. ದೊಡ್ಡ ದೊಡ್ಡ ಗಾತ್ರದ ಪ್ರಾಣಿಗಳನ್ನೆಲ್ಲ ರಾವಣನಿರಬಹುದೆಂದು ಪರೀಕ್ಷಿಸಿದೆವು. ಅಡ್ಡ ಬಂದ ಪ್ರಾಣಿಗಳನ್ನ ಸಂಹರಿಸಿದೆವು. ಎಲ್ಲ ಪ್ರದೇಶಗಳಲ್ಲೂ ಒಂದಲ್ಲ 4 ಬಾರಿ ಶೋಧಿಸಿದೆವು. ಪ್ರಯೋಜನವಾಗಲಿಲ್ಲ. ನಗರ, ಗ್ರಾಮಗಳು ಎಲ್ಲವನ್ನೂ ನೋಡಿದೆವು. ಆದರೂ ಎಲ್ಲಿಯೂ ಸೀತಾದೇವಿಯ ಸುಳಿವಾಗಲಿ
ರಾವಣನ ಸುಳಿವಾಗಲಿ ಸಿಗಲಿಲ್ಲ. ಅಪ್ಪ, ಈ ಹೆಣ್ಣಿನ ಹಠವೇ. ನಾವು ಏನು ಮಾಡಿದ್ರೆ ಇವಳು ಕರಗುತ್ತಿಲ್ಲವಲ್ಲ. ಹೌದು ಹೌದು, ನನಗೂ ಬಹಳ ಆಶ್ಚರ್ಯವಾಗುತ್ತಿದೆ. ಇವಳು ಇಲ್ಲಿಗೆ ಬಂದು ಎಷ್ಟು ಕಾಲವಾಯಿತು. ಅನ್ನ ಆಹಾರ ಪಾನೀಯಗಳಿಲ್ಲದೆ ಇವಳು ಬದುಕಿರುವುದು ಬಹಳ ಆಶ್ಚರ್ಯ. ಇನ್ನೆಷ್ಟು ದಿನ ಬದುಕಿರುತ್ತಾಳೆ? ಹೀಗೆ ಹಠ ಮಾಡುತ್ತಿದ್ದರೆ ಇಷ್ಟರಲ್ಲೇ ಸತ್ತು ಬೀಳುತ್ತಾಳೆ. ಅಷ್ಟರಲ್ಲಿ ಇವಳಿಗೆ ನಮ್ಮ ಪ್ರಭು ಯಮನನ್ನೇ ಜಯಿಸಿದ ಕಥೆಯನ್ನು ಹೇಳಿ ಬಿಡೋಣ. ಎಲೆ ಸೀತೆ, ಸ್ವತಃ ದೇವ ಮಹರ್ಷಿಗಳಾದ ನಾರದರು ಯಮನನ್ನು ಕೊಲ್ಲುವಂತೆ ನಮ್ಮ ಪ್ರಭುಗಳಿಗೆ ಪ್ರೇರೇಪಣೆ ಮಾಡಿದರೆಂದು ಆ ದಿನವೇ ಹೇಳಿದ್ದೇನಲ್ಲ. ಅದರಂತೆ ನಮ್ಮ ರಾವಣ ಪ್ರಭುಗಳು ಅಲ್ಲಿ ಹೋಗಿ ಸೇರುವ ಮೊದಲೇ ನಾರದನು ಮನೋವೇಗದಿಂದ ಅಲ್ಲಿ ಹೋಗಿ ಯಮಧರ್ಮನ ಮುಂದೆ ನಿಂತಿದ್ದ. ನಾರಾಯಣ ನಾರಾಯಣ. ಇದೇನಿದು ದೇವರ್ಷಿ, ನಿಮ್ಮ ಹಠಾತ್ ದರ್ಶನ? ಓಹ್, ಒಂದೇ ಒಂದು ಕ್ಷಣ ಈ ಯಮಧರ್ಮನನ್ನೇ ಬೆಚ್ಚಿ ಬೀಳಿಸಿ ಬಿಟ್ಟಿರಲ್ಲ. ಬನ್ನಿ, ಸ್ವಾಗತ. ಲೋಕದ ಜೀವಿಗಳು ನಿನ್ನ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳುತ್ತಾರೆ ಎಂದು ನಿನಗೆ ನೆನಪಿಸಲು ಈ ಹಠಾತ್ ದರ್ಶನ. ದೇವ ಗಂಧರ್ವರಿಂದ ಸೇವಿಸಲ್ಪಡುತ್ತಿರುವ ದೇವರ್ಷಿ, ಸರ್ವ ಲೋಕಗಳು ಕುಶಲವೇ? ಎಲ್ಲೂ ಧರ್ಮದ ವಿನಾಶವಾಗುತ್ತಿಲ್ಲ ತಾನೇ? ಅನ್ಯತಾ ಭಾವಿಸದಿದ್ದರೆ ತಾವಿಲ್ಲಿಗೆ ಆಗಮಿಸಿರುವ ಕಾರಣವನ್ನು ಕೇಳಿ ತಿಳಿಯಬಹುದೇ ಮುನೀಂದ್ರ? ಈ ನಾರದ ಕಾರಣವಿಲ್ಲದೆ ಎಲ್ಲೂ ಹೋಗುವುದಿಲ್ಲ ಎಂಬುದು ನಿನಗೆ ತಿಳಿದಿಲ್ಲವೇ ಯಮಧರ್ಮರಾಜ? ತಿಳಿದಿದೆ, ಚೆನ್ನಾಗಿಯೇ ತಿಳಿದಿದೆ ಮುನೀಂದ್ರ. ತಾವೆಲ್ಲಿಗೆ ಹೋದರೂ ಅಲ್ಲೊಂದು ಸ್ವಾರಸ್ಯವಾದ ಪ್ರಸಂಗವೊಂದು ನಡೆಯುತ್ತದೆ ಎಂಬ ವಿಷಯ ನನಗೆ ಚೆನ್ನಾಗಿಯೇ ತಿಳಿದಿದೆ. ನಾನು ಸೃಷ್ಟಿಸುವ ಎಲ್ಲ ಪ್ರಸಂಗಗಳ ಫಲಿತಾಂಶವು ಧರ್ಮ ರಕ್ಷಣೆ, ಲೋಕ ಕಲ್ಯಾಣ ತಾನೆ. ಲೋಕ ಕಲ್ಯಾಣವೇ? ಅಂತಹ ಲೋಕ ಕಲ್ಯಾಣದ ಯಾವ ಮಹತ್ ಕಾರಣಕ್ಕಾಗಿ ತಾವಿಲ್ಲಿಗೆ ಆಗಮಿಸಿದ್ದೀರಿ ಹೇಳಿ ಮುನೀಂದ್ರ. ಯಮಧರ್ಮ, ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಕೇಳಿದ ಮೇಲೆ ತಕ್ಕ ಉಪಾಯವನ್ನು ನೀನೇ ಯೋಚಿಸು. ಅದೇನದು ಹೇಳಿ ಮುನೀಂದ್ರ. ದಶಕಂಠ ರಾವಣನೆಂಬ ರಾಕ್ಷಸ ಅಪರಾಜಿತನಾದ ನಿನ್ನನ್ನು ತನ್ನ ಸ್ವಚಲ ಪರಾಕ್ರಮಗಳಿಂದ ಗೆಲ್ಲಲು ಬರುತ್ತಿದ್ದಾನೆ. ಏನು ನಾರದರೆ, ಆ ರಾಕ್ಷಸನು ನನ್ನನ್ನು ಗೆಲ್ಲಲು ಬರುತ್ತಿದ್ದಾನೆಂದಿರಾ? ಹೌದು ಯಮಧರ್ಮರಾಜ, ಆ ವಿಷಯವನ್ನೇ ನಿನಗೆ ಮುಂಚಿತವಾಗಿ ತಿಳಿಸೋಣವೆಂದು ಧಾವಿಸಿ ಬಂದೆ. ನೀನಾದರೂ ಕಾಳದಂಡವನ್ನೇ ಆಯುಧವನ್ನಾಗಿ ಉಳ್ಳ ಕಾಲಪುರುಷ ಅಂದ ಮೇಲೆ ಆ ರಾಕ್ಷಸನ ದಾಳಿಯಿಂದ ಯಾವ ಹಾನಿ ಆದೀತು ಅಲ್ಲವೇ? ಚಿಂತಿಸಬೇಡಿ ನಾರದರೆ, ಚಿಂತಿಸಬೇಡಿ. ಅವನು ಬರಲಿ. ಮಹಾಪರಾಕ್ರಮಶಾಲಿಗಳಾದ ಮೃತ್ಯು ಸಮಾನರಾದ ನನ್ನ ಲೋಕದ ಸೈನ್ಯವು ಆ ದುರಹಂಕಾರಿಯಾದ ರಾವಣನನ್ನು ಯಮಲೋಕದ ದ್ವಾರದಲ್ಲಿಯೇ ತಡೆದು ನಾಶ ಮಾಡುತ್ತದೆ. ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ ಯಮಧರ್ಮ. ಆದರೆ ಎಂಬ ಅರ್ಧೋಕ್ತಿ ಏಕೆ ನಾರದರೆ? ಅವನು ನನ್ನನ್ನು ಪರಾಭವಗೊಳಿಸನೆಂಬ ಸಂದೇಹವೇ ನಿಮಗೆ? ನಿನ್ನಿಂದ ಅವನು ಪರಾಭವಗೊಳ್ಳುತ್ತಾನೋ, ಅವನಿಂದ ನೀನು ಪರಾಭವಗೊಳ್ಳುತ್ತೀಯೋ ಆ ರಾವಣ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತದೆ. ಆ ಕುತೂಹಲ ನನಗೂ ಇದೆ. ಅಂದರೆ ಇಲ್ಲಿ ನಿಮ್ಮ ಮನರಂಜನೆಯ ಪ್ರಸಂಗವೊಂದು ನಡೆಯುತ್ತದೆ ಅಲ್ಲವೇ? ನೋಡು ನೋಡು, ಇದನ್ನು ನಾನೇ ಸೃಷ್ಟಿಸಿದ ಪ್ರಸಂಗವೆಂದು ಪರೋಕ್ಷವಾಗಿ ಹೇಳುತ್ತಿದ್ದೀಯೆ. ಇರಲಿ ಇರಲಿ, ನಾನಂತೂ ಇಲ್ಲಿಯೇ ಕದ್ದು ನೋಡುತ್ತಿರುತ್ತೇನೆ. ನೀನು ತಪ್ಪು ತಿಳಿಯಬೇಡ. ನೋಡಿ ನೋಡಿ, ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ನಾರಾಯಣ ನಾರಾಯಣ.